ನೊಂದವರ ಪಾಲಿಗೆ ನ್ಯೂಸ್ 18 ಸದಾ ಆಶಾಕಿರಣ. ಅನ್ಯಾಯ ಸಹಿಸಲ್ಲ, ತಾರತಮ್ಯ ನೋಡಿಕೊಂಡು ಸುಮ್ಮನಿರಲ್ಲ. ಕೆಲಸ ಮಾಡಿದ ಅಧಿಕಾರಿಗಳನ್ನ ಎಂದೂ ಸುಮ್ಮನೆ ಬಿಟ್ಟಿಲ್ಲ. ಈ ಮಾತನ್ನ ನಾವು ಹೇಳ್ತಿಲ್ಲ, ಜನರೇ ಹೇಳ್ತಾರೆ. 3 ಸುದ್ದಿ 3 ಮೆಗಾ ಇಂಪ್ಯಾಕ್ಟ್ ಬಗ್ಗೆ ಹೇಳ್ತೀವಿ ನೋಡಿ. ಬಿಗ್ ಇಂಪ್ಯಾಕ್ಟ್ 1. ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿಗೆ ಸಿಕ್ತು ನ್ಯಾಯ. ಈ ವೃದ್ಧೆಯ ಹೆಸರು ಹಾಲಮ್ಮ. ಶಿವಮೊಗ್ಗದ ಕೋಣಂದೂರಿನ ಸ್ವತಂತ್ರ ಹೋರಾಟಗಾರ ಎಸ್ ಚನ್ನವೀರಪ್ಪನವರ ಪತ್ನಿ. ಪತಿ ಸಾವಿನ ಬಳಿಕ ತಿಂಗಳಿಗೆ 10,000 ರೂಪಾಯಿ ಪಿಂಚಣಿ ಬರ್ತಿತ್ತು. ಮನೆ ರಿಪೇರಿಗೆ ಅಂತ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು. ಬರೋ ಪಿಂಚಣಿಯಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ಕಟ್ ಆಗ್ತಿತ್ತು. ಕಳೆದ 3 ತಿಂಗಳಿನಿಂದ ಸರ್ಕಾರದಿಂದ ಪಿಂಚಣಿ ಬಂದಿರಲಿಲ್ಲ. ಹೀಗಾಗಿ ಜೀವನ ನಡೆಸಲು ಕಷ್ಟವಾಗಿ ಚಿನ್ನ ಅಡವಿಟ್ಟಿದ್ದಾರೆ. ಆದ್ರೆ ಆ ಹಣವನ್ನ ಸಾಲಕ್ಕೆ ಜಮಾ ಮಾಡಿಕೊಂಡಿದ್ರು ಬ್ಯಾಂಕ್ ಸಿಬ್ಬಂದಿ. ಈ ಬಗ್ಗೆ ಕಳೆದ ಶನಿವಾರ ನ್ಯೂಸ್ 18 ಅಧಿಕಾರಿಗಳಿಗೆ ಚಳಿ ಬಿಡಿಸಿತ್ತು. ಇದರಿಂದ ಎಚ್ಚೆತ್ತ ಬ್ಯಾಂಕ್ ಸಿಬ್ಬಂದಿ ಆಗಿರೋ ಪ್ರಮಾದ ಸರಿಪಡಿಸಿಕೊಂಡಿದ್ದಾರೆ. ಪೊಲೀಸರು ಹಾಗೂ ಸಾಮಾಜಿಕ ಮುಖಂಡರ ಸಮ್ಮುಖದಲ್ಲಿ ಹಣ ವಾಪಸ್ ನೀಡಿದ್ದಾರೆ. ಮೊನ್ನೆ ಹೋಗಿ ಕೆನರಾ ಬ್ಯಾಂಕಿಗೆ ಹೋಗಿ ದುಡ್ಡು ಬಂಗಾರ ಇಟ್ಟಿದ್ದಾರೆ. ಬಂಗಾರ ಇಟ್ಟಿದ ಕೂಡಲೇ ಮ್ಯಾನೇಜರ್ ಏನ್ ಮಾಡಿದ್ದಾರೆ, ನಾನು ಹಣ ಕೊಡ್ತೀವಿ ಇಡಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ಲಾಸ್ಟಿಗೆ ಹಣ ಕೇಳಲಿಕ್ಕೆ ಹೋದಾಗ ಇಲ್ಲ ನಿಮ್ದು ಸಾಲಕ್ಕೆ ವಜಾ ಆಯ್ತು ಅಂತ ಹೇಳಿ ನಮಗೆ ಕಳಿಸಿದ್ದಾರೆ, ನಮ್ಮ ಅಮ್ಮನ ಕಳಿಸಿದ್ದಾರೆ. ಇವತ್ತು ಕೋಣಂದೂರು ಕೆನರಾ ಬ್ಯಾಂಕಿಗೆ ಬಂದು ಅವ್ರ ಸಮ್ಮುಖದಿಂದಲೇ ನಮಗೆ ಮ್ಯಾನೇಜರ್ ನಮ್ಮ ಮನೆಗೆ ಬಂದು ಅವರು ಬಂದು ನಮ್ಮ ಅಮ್ಮಂಗೆ ಆ ಬಂಗಾರದ ದುಡ್ಡನ್ನ 6,000 ರೂಪಾಯಿ ನಮಗೆ ಕೊಟ್ಟು ಅವರು ಎಲ್ಲರಿಗೂ ನಮ್ಮ ಕನ್ನಡ 18 ಚಾನಲ್ ಕನ್ನಡ ಅವರಿಗೆ, ನಾವು ನ್ಯೂಸ್ ಚಾನಲ್ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಪಮಾನ. ಪಿಂಚಣಿ ಹಣದ ಆಧಾರದ ಮೇಲೆ ಮನೆ ದುರಸ್ತಿಗೆ ಕೋಣಂದೂರು ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದಿದ್ರು ಅಜ್ಜಿ. ಹಣ ಕೇಳಿದ್ದಕ್ಕೆ ಅವಮಾನಿಸಿ ಹೊರದಬ್ಬಿದ್ದಾರಂತೆ ಬ್ಯಾಂಕ್ ಸಿಬ್ಬಂದಿ. ಅಧಿಕಾರಿಗಳ ಚಳಿ ಬಿಡಿಸಿದ ನ್ಯೂಸ್ 18 36 ಗಂಟೆಗಳಲ್ಲೇ ಮನೆಗೆ ಬಂತು ಹಣ. ವರದಿಯಿಂದ ಎಚ್ಚೆತ್ತಂತ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಇವತ್ತು ಮನೆಗೆ ಬಂದು ಈ ಅಡಮಾನ ಇಟ್ಕೊಂಡಂತಹ ಹಣನ ಇವರಿಗೆ ಕೊಟ್ಟೋಗಿದ್ದಾರೆ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಹಾಲಮ್ಮ. ನ್ಯೂಸ್ 18ಗೆ ಮೆಚ್ಚುಗೆಯ ಮಹಾಪೂರ. ಬಿಗ್ ಇಂಪ್ಯಾಕ್ಟ್ 2. ಫೋರ್ಜರಿ ಮಾಸ್ಟರ್ ಕೈಗೆ ಬಿತ್ತು ಕೋಳ. ಈತನ ಹೆಸರು ವೆಂಕಟೇಶ್. ಈತ ಮಂಡ್ಯ ಭಾಗದ 10 ಜನರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಸಿಎಂ ರಾಜ್ಯಪಾಲರ ಸಹಿಯನ್ನೇ ನಕಲು ಮಾಡಿ ಜನರಿಗೆ ವಂಚಿಸಿದ್ದ. ಈ ಬಗ್ಗೆ ಯಾರು ಬಿಟ್ರೂ ನ್ಯೂಸ್ 18 ಮಾತ್ರ ಸುಮ್ಮನಿರಲಿಲ್ಲ. ಕಳೆದ 4-5 ದಿನಗಳಿಂದ ನಿರಂತರ ಸುದ್ದಿ ಬಿತ್ತರಿಸಿತ್ತು. ಇದರ ಪರಿಣಾಮ ಈಗ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಬಿಗ್ ಇಂಪ್ಯಾಕ್ಟ್ 3. ನೆನೆಗುದಿಗೆ ಬಿದ್ದಿದ್ದ ಅಂಗನವಾಡಿಗೆ ಕಾಯಕಲ್ಪ. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಿಡದೂರಿನಲ್ಲಿರುವ ಅಂಗನವಾಡಿ ಕಟ್ಟಡ. ನಿರ್ಮಾಣವಾಗಿ 2 ವರ್ಷಗಳೇ ಕಳೆದಿದ್ವು. ಆದರೂ ಉದ್ಘಾಟನೆಯ ಭಾಗ್ಯ ಸಿಕ್ಕಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾಗಿ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಶೀಘ್ರವೇ ಈ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಯಾರೇ ಸುಮ್ಮನಿದ್ರೂ ನಿಮ್ಮ ನ್ಯೂಸ್ 18 ಮಾತ್ರ ಸುಮ್ಮನಿರಲ್ಲ. ಅನ್ಯಾಯ, ಅನಾಚಾರ, ನಿರ್ಲಕ್ಷ್ಯದ ವಿರುದ್ಧ ಸಮರ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.